ಚೆನ್ನಾಗಿದೆ. ಬೀದರ್ನಲ್ಲಿ ಈ ಸಲ ಬಿಜೆಪಿಗೆ ಸೋಲಿಸ್ತೀವಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ. ನೋಡಿ, ಈಗ ಸಾಗರ ಒಬ್ಬ ಆಕಾಂಕ್ಷಿ ಆಗಿದ್ದಾನೆ ಇವತ್ತು. ಮತ್ತೆ ಅದರಲ್ಲಿ ವಿಶೇಷವಾಗಿ ನನ್ನ ಸ್ನೇಹಿತರಾದಂಥ ಮಾಜಿ ಸಚಿವರಾದಂಥ ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ನಾನು ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಷ್ಟ ಇಲ್ಲ, ಮಾಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದ ನಂತರ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಆಗಲಿ ಅನ್ನುವಂಥ ರೀತಿಯಲ್ಲಿ 8 ಕ್ಷೇತ್ರದಲ್ಲಿ ಇವತ್ತು ಸಾಗರ ಸುತ್ತಾಡಿದ್ದಾರೆ. ಇನ್ನಿತರ ಅಭ್ಯರ್ಥಿಗಳು ಇದ್ದಾರೆ. ಆದಾಗ ಇವತ್ತು ಏನು ವರಿಷ್ಠರು ತೀರ್ಮಾನ ಮಾಡ್ತಾರೆ, ಅವ್ರೇನು ತೀರ್ಮಾನ ಮಾಡ್ತಾರೆ, ಯಾರು ಅಭ್ಯರ್ಥಿ ಆಗ್ತಾರೆ, ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಐಕ್ಯತೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ. ಅಲ್ಲ, ನನಗೆ ಮಾಹಿತಿ ಇಲ್ಲ, ಪಾಟೀಲ್ರಿಗೆ ಕೇಳಿ ತಾವು. ನಮ್ಮ ಸ್ನೇಹಿತರಿದ್ದಾರೆ, ಮಾತಾಡ್ತೇನೆ ಅವರಿಗೆ. ಎಲ್ಲ ಅದು ನಿಮಗೆ ಮಾಹಿತಿ ಇದೆ. ಇವತ್ತು ವರಿಷ್ಠರು ಯಾವುದೇ ವಿಷಯ ಇರಲಿ, ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಇದ್ದೇನೆ. ಇವತ್ತು ಏನು ಪಕ್ಷ ತೀರ್ಮಾನ ಮಾಡ್ತದೆ ಆ ತೀರ್ಮಾನದ ಪ್ರಕಾರ ನೋಡಿ, ಸಮೀಕ್ಷಾ ವರದಿ ಪ್ರಕಾರನೇ ತೀರ್ಮಾನ ಆಗ್ತದೆ ಅನ್ನುವಂತ ಒಂದು ಭರವಸೆ ಇದೆ. ನಾಯಕರ ಅಭಿಪ್ರಾಯ ಎಲ್ಲಾ ಅಭಿಪ್ರಾಯ ಕ್ರೋಢೀಕರಿಸಿ ವರಿಷ್ಠರಿಗೆ ಕೊಟ್ಟಿದ್ದಾರೆ. ಎಲ್ಲರ ಅಭಿಪ್ರಾಯ ತೆಗೆದುಕೊಂಡೇ ಒಂದು ತೀರ್ಮಾನವನ್ನು ಮಾಡ್ತಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಾವೆಲ್ಲ ಕೂಡೇ ಐಕ್ಯತೆಯಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಾಗಿ ಶ್ರಮ ಮಾಡ್ತೀವಿ, ಮತ್ತೆ ಗೆಲ್ಲಿಸ್ತೀವಿ, ಬಿಜೆಪಿಯನ್ನು ಸೋಲಿಸ್ತೀವಿ. ಬೀದರ್ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿರ್ಬೋದು, ಲಿಂಗಾಯತರಿರ್ಬೋದು, ಎಲ್ಲಾ ಸಮುದಾಯದವರು ಇರ್ಬೋದು. ಅದು ಜಾತ್ಯತೀತವಾದಂತಹ ಒಂದು ರಾಜ್ಯ, ಒಂದು ಜಿಲ್ಲೆ. ಇವತ್ತು ಬಸವಣ್ಣನ ನಾಡು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥದ್ದು ನಮ್ಮ ಉದ್ದೇಶ. ಇವತ್ತು ಎಲ್ಲರ ಉದ್ಧಾರ, ಸರ್ವರ ಉದ್ಧಾರ, ಸರ್ವರ ಕಲ್ಯಾಣವೇ ಮಂತ್ರ. ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಜಾತೀಯತೆ ಆಗಲಿ ಮತ್ತೊಂದಾಗಲಿ ಇಲ್ಲ. ಜಾತ್ಯತೀತವಾದಂತಹ ವಿಚಾರವುಳ್ಳಂತಹ ಜನ ಇದ್ದಾರೆ, ಅದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಹೀಗಾಗಿ ಈ ಸಲ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಇವತ್ತೇನು ಹಾಲಿ ಬಿಜೆಪಿಯ ಒಂದು ಅಭ್ಯರ್ಥಿ ಇದ್ದಾರೆ, 10 ವರ್ಷದಲ್ಲಿ ಶೂನ್ಯ ಸಾಧನೆ, ಏನೂ ಮಾಡದೆ ಬರೀ ಹೈಕಮಾಂಡ್ಗೆ ಬಕೆಟ್ ಹಿಡಿದು ಇವತ್ತು ಮತ್ತೆ ಅವರ ಕಾರ್ಯಕರ್ತರ ವಿರೋಧದ ನಡುವೆಯೂ ಮತ್ತೆ ಚುನಾವಣಾ ಕಣದಲ್ಲಿ ಇದ್ದಾರೆ. ಅವ್ರು ಬರೀ ನಕಾರಾತ್ಮಕವಾದಂತಹ ಒಂದು ವಿಷಯಗಳನ್ನು ತೆಗೆದುಕೊಂಡು ಬಡವರಿಗೆ ನಾವು ಕಾರ್ಯಕ್ರಮ ಏನು ಕೊಡ್ತಾ ಇದ್ದೀವಿ ಅವೆಲ್ಲಾ ಕಾರ್ಯಕ್ರಮಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಉದಾಹರಣೆಗೆ ನನ್ನ ತಾಲೂಕಿನಲ್ಲಿ ಸಾವಿರಾರು ಜನರಿಗೆ ನಾನು ಮನೆ ಮಂಜೂರಾತಿ ಮಾಡಿದ್ರೆ, ಆ ಮನೆ ಮಂಜೂರಾತಿ ಮಾಡಿದ್ದು ತಡೆಗಟ್ಟಬೇಕು ಅಂತ ಹೇಳಿ ಸುಮಾರು 8,000 ಪರಿವಾರದವರ ಹೊಟ್ಟೆ ಮೇಲೆ ಇವತ್ತು ಕಲ್ಲು ಹಾಕಿ ಅವರ ಶಾಪ ಕಟ್ಕೊಂಡಂಥದ್ದು ಈ ಭಾರತೀಯ ಜನತಾ ಪಕ್ಷದ ಹಾಲಿ ಸಂಸದರಿಗೆ